ಬ್ರಹ್ಮ ಬರೆದ ಹಣೆ ಬರಹವನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಅದು ದೈವಿಚ್ಛೆ ಅಂತ ಸಮಾಧಾನ ಪಟ್ಟುಕೊಳ್ಳಬೇಕು ಅಷ್ಟೇ. ಯಮಧರ್ಮರಾಯ ಒಮ್ಮೆ ತುರ್ತು ಕೆಲಸದ ನಿಯಮತ್ತ ಶ್ರೀಮನ್ನಾರಾಯಣನ ಭೇಟಿ ಮಾಡಲು ವೈಕುಂಠಕ್ಕೆ ಹೋಗುತ್ತಾನೆ. ಮುಖ್ಯ ದ್ವಾರದಲ್ಲಿ ಗರುಡ ಇದ್ದ. ಗರುಡ ಮಹಾಶಕ್ತಿವಂತ ಪಕ್ಷಿ ಕೂಡ. ಯಮರಾಜ ಗರುಡನಿಗೆ ನಮಸ್ಕಾರ ಮಾಡುತ್ತಾನೆ. ಗರುಡನು ಅವನಿಗೆ ಶುಭ ಕೋರಿ ಯಮರಾಜ ವೈಕುಂಠ ದ್ವಾರದಿಂದ ಒಳಗೆ ಹೋಗುವಾಗ ದ್ವಾರದ ಎಡಬದಿಯಲ್ಲಿದ್ದ ಕಟ್ಟೆಯಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಕುಳಿತುಕೊಂಡಿತ್ತು. ಯಮ ಆ ಗುಬ್ಬಚ್ಚಿಯನ್ನ ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾನೆ. ಹುಬ್ಬುಗಳನ್ನ ಮೇಲೇರಿಸಿ ಭುಜಗಳನ್ನ ಅಲುಗಾಡಿಸಿ ಈ ಗುಬ್ಬಚ್ಚಿ ಇಲ್ಲಿ ಹೇಗೆ ಬಂತು ಅಂತ ಯೋಚಿಸುತ್ತಾ ಒಳಗೆ ಹೋಗುತ್ತಾನೆ. ಯಮರಾಜನ ವರ್ತನೆಯಿಂದ ಗುಬ್ಬಚ್ಚಿ ಬಹಳ ಹೆದರಿಕೊಳ್ಳುತ್ತದೆ ಮತ್ತು ಕಣ್ಣೀರಿಡಲು ಪ್ರಾರಂಭಿಸುತ್ತದೆ. ಯಮರಾಜನು ಒಳಗೆ ಹೋದ ನಂತರ ಗರುಡ ಗುಬ್ಬಚ್ಚಿಯನ್ನು ನೋಡಿ ಅಳುವುದನ್ನ ನೋಡಿ ಹೀಗೆ ಕೇಳುತ್ತದೆ, ಯಾಕಪ್ಪ ನೀನು ಅಳುತ್ತಿದ್ದೀಯಾ ಅಂತ. ಅದಕ್ಕೆ ಗುಬ್ಬಚ್ಚಿ ಹೇಳುತ್ತದೆ, ಅಣ್ಣ ನೀನೇ ನೋಡಿದೀಯಲ್ಲ, ಯಮರಾಜ ನನ್ನನ್ನು ನೋಡಿದ ರೀತಿ, ಅವನ ನಡವಳಿಕೆ ನೋಡಿ ನನಗೆ ಅನಿಸುತ್ತದೆ ನನ್ನ ಕಾಲ ಮುಗಿಯಿತು ಅಂತ. ಇನ್ನು ನನ್ನ ಹೆಂಡತಿ ಮಕ್ಕಳ ಗತಿಯೇನು, ನಾನೇನು ಮಾಡಲಿ ಅಂತ ಅಳಲು ಪ್ರಾರಂಭಿಸುತ್ತದೆ. ಎಷ್ಟಾದರೂ ಗುಬ್ಬಚ್ಚಿ ಅಂದರೆ ಪಕ್ಷಿ. ಗರುಡ ಪಕ್ಷಿಗಳ ರಾಜ. ತನ್ನ ಜಾತಿ ಪ್ರೇಮ ಕರುಣೆ ಉಕ್ಕಿ ಬರುತ್ತದೆ. ಗರುಡ ಈ ರೀತಿ ಹೇಳುತ್ತಾನೆ, ನೀನೇನು ಹೆದರಬೇಕಾಗಿಲ್ಲ, ನಾನು ನಿನ್ನನ್ನು ಒಂದು ಸುರಕ್ಷಿತ ಪ್ರದೇಶಕ್ಕೆ ಕೊಂಡೊಯ್ಯುತ್ತೇನೆ. ಅದು ಯಮರಾಜನಿಗೂ ಕೂಡ ಗೊತ್ತಾಗುವುದಿಲ್ಲ. ಬಾ ನನ್ನ ಮೇಲೆ ಕುಳಿತುಕೋ ಅಂದಾಗ ಗುಬ್ಬಚ್ಚಿ ಹೆದರುತ್ತದೆ. ತಾನು ಗರುಡ ಮೇಲೆ ಕುಳಿತರೆ ಗಾಳಿಯ ರಭಸಕ್ಕೆ ತಾನು ಹಾರಿ ಹೋಗುವನೆ ಅಂತ. ಗರುಡನಿಗೆ ಗುಬ್ಬಚ್ಚಿ ಹೆದರಿಕೆ ಅರ್ಥವಾಗುತ್ತದೆ. ಹೆದರಬೇಡ, ನಿನ್ನನ್ನು ಜೋಪಾನವಾಗಿ ಒಯ್ಯುತ್ತೇನೆ, ನನ್ನ ಕೊಕ್ಕಿನಿಂದ ಭದ್ರವಾಗಿ ಹಿಡಿದುಕೊಳ್ಳುತ್ತೇನೆ ಅಂತ ಹೇಳಿ ಗುಬ್ಬಚ್ಚಿಯನ್ನ ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ವಾಯು ವೇಗದಿಂದ ಹಾರಿ ಗಂಧಮಾದನ ಪರ್ವತ ಮೇಲಿದ್ದ ಒಂದು ಮರದ ಮೇಲೆ ಇಟ್ಟು, ನೀನೀಗ ಇಲ್ಲಿ ಸುರಕ್ಷಿತ, ನೀನು ಯಮರಾಜನ ಕಣ್ಣುಗಳಿಗೆ ಬೀಳಲು ಸಾಧ್ಯವಿಲ್ಲ ಅಂತ ಹೇಳಿ ವೈಕುಂಠಕ್ಕೆ ಹಿಂದಿರುಗಿ ಬಂದು ದ್ವಾರದಲ್ಲಿ ಮತ್ತೆ ಕುಳಿತುಕೊಳ್ಳುತ್ತದೆ. ಯಮರಾಜ ತನ್ನ ಕೆಲಸವನ್ನ ಮುಗಿಸಿಕೊಂಡು ಹೊರಗೆ ಬರುತ್ತಾ ಗುಬ್ಬಚ್ಚಿ ಕುಳಿತಿದ್ದ ಕಟ್ಟೆಯ ಕಡೆ ನೋಡುತ್ತಾನೆ. ಅದು ಅಲ್ಲಿ ಇರುವುದಿಲ್ಲ, ಮಾಯವಾಗಿತ್ತು. ಅವನಿಗೆ ಪುನಃ ಆಶ್ಚರ್ಯವಾಯಿತು. ಆಗ ಗರುಡ, ಏನು ಯಮಧರ್ಮರಾಯ, ಪಾಪ ಆ ಗುಬ್ಬಚ್ಚಿಯ ಮೇಲೆ ನಿನ್ನ ದೃಷ್ಟಿ ಬಿತ್ತೆ, ಅದು ಎಲ್ಲಿದೆ ಅಂತ ಯೋಚಿಸುತ್ತಿದ್ದೀಯಾ? ಅದು ನಿನಗೆ ಕಾಣದಂತೆ ಎಲ್ಲೋ ಬಿಟ್ಟು ಬಂದಿದ್ದೇನೆ, ನೀನು ಈಗ ಏನು ಕೂಡ ಮಾಡಲು ಸಾಧ್ಯವಿಲ್ಲ. ನೀನೇ ಹೇಳುತ್ತೀಯಲ್ಲ, ಎಲ್ಲ ಜೀವಿಗಳಿಗೂ ಒಂದು ಕಾಲ ಬರುತ್ತೆ, ಆ ಕಾಲವೇ ಅವರ ಪ್ರಾಣ ಹೋಗುತ್ತೆ, ಯಾರು ಕೂಡ ಏನೂ ಕೂಡ ಮಾಡಲು ಸಾಧ್ಯವಿಲ್ಲ, ಮರಣ ಎಂಬುದನ್ನ ತಪ್ಪಿಸಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಈಗ ನೀನು ಏನು ಮಾಡುತ್ತೀಯಾ ಅಂತ ಆ ಗರುಡ ಯಮನನ್ನ ಚೋಡಾಯಿಸುತ್ತದೆ. ಯಮರಾಜ ಹೀಗೆ ಹೇಳುತ್ತಾನೆ, ಅಲ್ಲ, ಅದು ಹಿಂದೆ ಸಾಯಬೇಕಾಗಿತ್ತು, ಅದರ ಆಯಸ್ಸು ಕೂಡ ಮುಗಿದು ಹೋಗಿತ್ತು, ನನಗೆ ಅರ್ಥವಾಗುತ್ತಿಲ್ಲ, ಅದು ಇಲ್ಲಿಂದ ಅದು ಹೇಗೆ ಹೋಯಿತು ಅಂತ. ಅದರ ವಿಧಿ ಲಿಖಿತ, ಅದರ ಹಣೆ ಬರ ಏನೆಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಂಧಮಾದನ ಪರ್ವತದಲ್ಲಿರುವ ಒಂದು ಮರದ ಮೇಲೆ ಅದಕ್ಕೆ ಮರಣ ಕಾದಿತ್ತು. ಹೀಗಿರುವಾಗ ಅದು ವೈಕುಂಠಕ್ಕೆ ಹೇಗೆ ಬಂತು ಅಂತ ನಾನು ಕೂಡ ಯೋಚನೆ ಮಾಡುತ್ತಿದ್ದೆ. ಆಗ ಗರುಡನಿಗೆ ಮಹದಾಶ್ಚರ್ಯವಾಗುತ್ತದೆ ಹಾಗೂ ಬೇಸರ ಕೂಡ ಆಗುತ್ತದೆ. ಹೌದೇ, ನಾನು ಅದನ್ನ ಕಾಪಾಡಲು ನಿನ್ನ ದೃಷ್ಟಿಯಿಂದ ತಪ್ಪಿಸಲು ಈಗ ತಾನೇ ಗಂಧಮಾದನ ಪರ್ವತದ ಒಂದು ಮರದ ಮೇಲೆ ಬಿಟ್ಟು ಬಂದೆ. ಅಯ್ಯೋ, ನನ್ನಿಂದಲೇ ಅದು ಈಗ ಸಾವನ್ನಪ್ಪುತ್ತದೆ ಅಂತ ಅದು ಕೂಡ ದುಃಖವನ್ನ ವ್ಯಕ್ತಪಡಿಸುತ್ತದೆ. ಆಗ ಯಮಧರ್ಮರಾಜ ಹೇಳುತ್ತಾನೆ, ನೋಡಿದೆಯಾ, ಇದೇ ನೀನು ಸರಿಯಾದ ಮಾಡಿದ್ದ ಕೆಲಸ. ನನಗೆ ಆಶ್ಚರ್ಯವಾದದ್ದು, ಆ ಗುಬ್ಬಚ್ಚಿ ವೈಕುಂಠದಲ್ಲಿ ಇದ್ದರೆ ಅದಕ್ಕೆ ಮರಣ ಬರಲು ಸಾಧ್ಯವಿಲ್ಲ, ನೀನೊಬ್ಬನೇ ಅದನ್ನ ಅದರ ಮರಣ ಸ್ಥಾನಕ್ಕೆ ಬಿಟ್ಟು ಬರಲು ಶಕ್ತಿ ಇದ್ದವನು. ಹಾಗೇ ಆಯಿತು ನೋಡು, ಇದೇ ನೋಡು ವಿಧಿ ಬರಹ ಅಥವಾ ಹಣೆ ಬರಹ ಅಂತ. ಈಗ ಗೊತ್ತಾಯ್ತಲ್ಲ ಗರುಡ, ವಿಧಿ ಅಂದ್ರೇನು, ಹಣೆ ಬರಹ ಅಂತ ಏನು. ಯಮಧರ್ಮನ ಮಾತನ್ನ ಕೇಳಿ ಗರುಡ ಕೂಡ ಒಪ್ಪಿಕೊಳ್ಳುತ್ತದೆ. ಯಾರಿಗೂ ಏನು ಸಹಾಯ ಮಾಡಿದರೂ ಅದು ಅವರವರ ಹಣೆ ಬರ ಅಥವಾ ಯೋಗ್ಯತೆಗೆ ತಕ್ಕಂತೆ ಫಲ ದೊರೆಯುತ್ತದೆ, ಅದು ದೈವ ಇಚ್ಛೆ ಅಂತ ಹೇಳಿ ಯಮಧರ್ಮರಾಯ ಅಲ್ಲಿಂದ ಯಮಲೋಕಕ್ಕೆ ತೆರಳುತ್ತಾನೆ. ಹೌದು ಸ್ನೇಹಿತರೆ, ಹಣೆ ಬರಹವನ್ನ, ವಿಧಿಯನ್ನ ಯಾರಿಂದಲೂ ಯಾವಾಗಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಸಮಯ ಬಂದಾಗ ಆ ಸಮಯಕ್ಕೆ ಏನಾಗಬೇಕೋ ಅದು ಆಗಿಯೇ ತಿರುತ್ತದೆ ಅನ್ನುವುದು ಈ ಮೂಲಕ ನಮಗೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಅಷ್ಟಕ್ಕೂ ಹಣೆ ಬರಹ ಅಂದರೇನು, ನಮ್ಮ ಹಣೆ ಬರಹಕ್ಕೆ ಹೊಣೆ ಯಾರು, ಯಾರು ಅದನ್ನ ಬರೆಯುತ್ತಾರೆ, ಯಾವಾಗ ಹಣೆ ಬರಹವನ್ನ ಬರೆಯಲಾಗುತ್ತದೆ ಅನ್ನುವ ಪ್ರಶ್ನೆಗಳು ನಮ್ಮಲ್ಲಿ ಮೂಡುವುದು ಸಹಜ. ವಿಧಿ ಬರಹದ ಮುಂದೆ ಹರಿಹರ ಬ್ರಹ್ಮರು ಏನು ಕೂಡ ಮಾಡಲಾರರು. ಬ್ರಹ್ಮನನ್ನೇ ಬಿಡದ ಹಣೆ ಬರ ನಮ್ಮನ್ನ ಬಿಟ್ಟಿತೆ ಎಂಬ ಮಾತನ್ನ ನಮ್ಮ ಹಿರಿಯರಿಂದ ನೀವು ಕೇಳಿರಬಹುದು.
ಆದರೆ ಬ್ರಹ್ಮ ಸೃಷ್ಟಿ ಕಾರ್ಯಕ್ಕೂ ಮೊದಲು ವಿಧಿ ದೇವತೆಯನ್ನ ಸೃಷ್ಟಿ ಮಾಡುತ್ತಾನೆ. ಕಾರಣ ಎಲ್ಲ ಕಾರ್ಯಗಳಿಗೆ ಒಂದು ನಿಯಮವಿರಬೇಕಲ್ಲವೇ. ವಿಧಿ ದೇವತೆಯ ಸೃಷ್ಟಿ ಆದ ನಂತರವೇ ಆಮೇಲೆ ಹುಟ್ಟಿದ್ದೇ ಬ್ರಹ್ಮ. ಆ ದೇವತೆಗಳ ಕೆಲಸವೇ ವಿಧಿ ಅಥವಾ ನಿಯಮವನ್ನ ಬರೆಯುವುದು. ಅದರಂತೆ ಸೃಷ್ಟಿಕರ್ತನಿಗೂ ಹಣೆ ಬರ ಬರೆದಿದ್ದಳು. ನೀನು ಸೃಷ್ಟಿ ಮಾಡಿದವಳನ್ನೇ ವಿವಾಹ ಆಗುವಂತ ಕೂಡ ಅವಳು ಹೇಳುತ್ತಾಳೆ. ಬ್ರಹ್ಮನನ್ನು ಬಿಡದ ಹಣೆ ಬರ ನಮ್ಮನ್ನು ಬಿಡುತ್ತದೆಯೇ? ನಮ್ಮ ಜನ್ಮ ಜನ್ಮದ ಕರ್ಮ ಫಲಗಳೇ ಈ ಜನ್ಮದ ದುಃಖಕ್ಕೆ ಕಾರಣ. ಹಣೆ ಬರಕ್ಕೆ ಹೊಣೆಯಾರು? ಬಂದದ್ದನ್ನ ಅನುಭವಿಸಲೇಬೇಕು. ಎಲ್ಲ ವಿಧಿಲಿಖಿತ. ನಾನೇನು ಮಾಡಕ್ಕಾಗುತ್ತೆ ಅಂತಹ ಮಾತುಗಳನ್ನ ನೀವು ಸಾಮಾನ್ಯವಾಗಿ ಕೇಳಿರುತ್ತೇವೆ. ಇದಕ್ಕೆ ವಿಧಿ, ಅದೃಷ್ಟ, ಕರ್ಮ, ಕಿಸ್ಮತ್, ಫೇಟ್, ಡೆಸ್ಟಿನಿ ಅಂತಹ ಮುಂತಾದ ಹೆಸರುಗಳನ್ನು ಕೂಡ ಜನ ಕೊಟ್ಟಿದ್ದಾರೆ. ಯಾವುದೇ ವ್ಯಕ್ತಿ ಅನಿವಾರ್ಯವಾಗಿ ಎದುರಿಸಲೇಬೇಕಾಗುತ್ತದೆ. ಅದನ್ನು ಬದಲಾಯಿಸಲಾಗದು, ಅನುಭವಿಸಲೇಬೇಕು ಎಂಬ ಸಂಗತಿಯನ್ನ ವಿಧಿ ಮತ್ತು ಹಣೆಬರ ಎನ್ನುತ್ತಾರೆ. ಕಷ್ಟ ಬಂದಾಗ ಓ ದೇವರೇ ನನಗೆ ಇಷ್ಟು ಕಷ್ಟ ಎಂದು ಹೇಳುತ್ತೇವೆ. ಅಯ್ಯ, ನೀ ಮಾಡಿದ ಕರ್ಮಗಳಿಂದಲೇ ನಿನಗೆ ಈ ಕಷ್ಟ ಅಂತ ಭಗವಂತ ಹೇಳುತ್ತಾನೆ. ಕಾರಣ ಇಲ್ಲದೆ ಯಾವ ಕಷ್ಟಗಳು ಯಾವ ಸುಖಗಳು ಮನುಷ್ಯನಿಗೆ ಸುಖ ಸುಮ್ಮನೆ ಸಿಗುವುದಿಲ್ಲ. ಜನ್ಮ ಜನ್ಮಾಂತರದಲ್ಲಿ ಹಲವಾರು ಪಾಪಗಳನ್ನ ಮಾಡಿ ಈ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ಹೊಸ ಹುಟ್ಟು ಅಂದ ತಕ್ಷಣ ಎಲ್ಲಾ ಪಾಪ ಕರ್ಮಗಳು ಹೋಗಿ ಬಿಡುತ್ತವೆಯಾ? ಅದು ಸಾಧ್ಯವಿಲ್ಲ. ನೀ ಇಂದು ಈ ಜನ್ಮದಲ್ಲಿ ಬಹುವಿಧದ ಕಷ್ಟ ಅನುಭವಿಸುತ್ತಿದೆಯಾ ಅಂದ್ರೆ ಅದು ಪೂರ್ವ ಜನ್ಮದ ಪಾಪದ ಕರ್ಮ ಫಲವಷ್ಟೇ. ಅದಕ್ಕೆ ದೇವರನ್ನ ದೂಷಿಸುವುದು ಎಷ್ಟು ಸರಿ? ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಸತ್ತು ಹೊಸ ಜನ್ಮ ಎತ್ತಿಕೊಂಡರೆ ಕರ್ಮ ಬೆನ್ನತ್ತಿ ಬರದೇ ಇರುತ್ತದೆಯಾ? ಹಣೆ ಬರ, ವಿಧಿಲಿಖಿತ ಮುಂತಾದವಕ್ಕೆ ಅರ್ಥ ಬೇಕೆಂದ್ರೆ ಹಿಂದೂ ಧಾರ್ಮಿಕರು ನಂಬುವಂತೆ ಪುನರ್ಜನ್ಮ ಮತ್ತು ಕರ್ಮ ತುಂಬಾ ಮುಖ್ಯ. ಇದಲ್ಲದೆ ಯಾವುದೇ ಒಂದು ಜೀವಿ ಬಡತನ ಮನೆಯಲ್ಲಿ ಏಕೆ ಜನಿಸಬೇಕು? ಹದ್ದು ಗೂಬೆ ನಾಯಿಯಾಗಿ ಯಾಕೆ ಹುಟ್ಟಬೇಕು? ತನ್ನ ಯಾವುದೇ ತಪ್ಪಿಲ್ಲದೆ ಅಂಗವಿಕಲವಾಗಿ ಹುಟ್ಟಬೇಕು ಅಥವಾ ಬಡವ ಶ್ರೀಮಂತ ಮನೆಯಲ್ಲಿ ಬಾಳುವಂತಾಗಬೇಕು? ದಾರಿಯಲ್ಲಿ ಭಿಕ್ಷುಕ, ಅನಾಥ, ಅಂಗವಿಕಲರನ್ನ ಕಂಡಾಗ ಅಯ್ಯೋ ನಿಷ್ಕರುಣಿ ದೇವರೇ, ನಿನಗೆ ಕರುಣೆ ಇಲ್ಲವೇ ಎಂದು ನೀವು ಹೇಳುತ್ತೇವೆ. ಯಾಕೆ ಇವರಿಗೆ ಅಷ್ಟು ಕಷ್ಟ ಕೊಡುತ್ತೀಯಾ ಅಂತ ದೇವರನ್ನ ದೂರುವವರೇ ಜನ ಜಾಸ್ತಿ. ಆದರೆ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ ಯಾಕೆ ಇವರೆಲ್ಲ ಇಂತಹ ಜೀವನ ಎಂದು? ಕರ್ಮ ಫಲ. ಅವರ ಹಿಂದಿನ ಜನ್ಮದಲ್ಲಿ ನಾನಾ ಪಾಪ ಕೃತ್ಯಗಳನ್ನ ಮಾಡಿರುತ್ತಾರೆ. ಕೊಲೆ, ದರೋಡೆ, ಅತ್ಯಾಚಾರ, ಅನಾಚಾರ ಮಾಡಿ ಈಗ ಈ ಜನ್ಮದಲ್ಲಿ ಇಂತಹ ರೂಪದಲ್ಲಿ ಜನಿಸಿ ತಮ್ಮ ಜನ್ಮಾಂತರಗಳ ಪಾಪಗಳನ್ನ ಕಳೆಯುತ್ತಿರುತ್ತಾರೆ. ದೇವರು ಸುಮ್ಮನೆ ಯಾರಿಗೂ ಕಷ್ಟ ಕೊಡೋದಿಲ್ಲ. ಅವರು ಮಾಡಿದ ಕರ್ಮಗಳ ಅನುಸಾರ ಅವರು ನಾನಾ ಕಷ್ಟಗಳನ್ನ ಅನುಭವಿಸುತ್ತಾರೆ. ಇದರಲ್ಲಿ ದೇವರು ನಿಷ್ಕರುಣಿ ಎಂದರೆ ಹೇಗೆ? ದೇವರು ಸಹ ಭೂಲೋಕದಲ್ಲಿ ಜನ್ಮವೆತ್ತು ಬಂದಾಗ ಅವನು ಕೂಡ ಕರ್ಮಗಳನ್ನ ಅನುಭವಿಸಿದ್ದ. ರಾಮ ಸೀತೆಯಾಗಲಿ, ಕೃಷ್ಣ ಪರಮಾತ್ಮರೇ ಆಗಲಿ, ಅವರು ಮಾನವನ ರೂಪವನ್ನ ತಾಳಿದಾಗ ಅವರು ಕೂಡ ವನವಾಸವನ್ನ ಅನುಭವಿಸಿದ್ದಾರೆ, ಕಷ್ಟಗಳನ್ನ ಕೂಡ ಅನುಭವಿಸಿದ್ದಾರೆ. ಪುಣ್ಯ ಬೇಕು ಅಂದ್ರೆ ಒಳ್ಳೆಯ ಕೆಲಸವನ್ನ ಮಾಡಿ, ಒಬ್ಬರಿಗೆ ಸಹ ಏನೂ ಮಾಡದೆ ಸ್ವಾರ್ಥಿಯಾಗಿ ಬದುಕಿ ಈಗ ಸುಖ ಬೇಕು ಅಂದ್ರೆ ಸಿಗುತ್ತದೆಯಾ? ಈ ಭೂಮಿಯ ಮೇಲೆ ಮಾನವ ಬುದ್ಧಿಜೀವಿ, ಮಾತು ಬರುವ ಏಕೈಕ ಜೀವಿ, ಭಾವನೆಗಳನ್ನ ಮಾತಿನಲ್ಲಿ ವ್ಯಕ್ತಪಡಿಸುವ ಜೀವಿ. ಮಾನವ ಆಗಿದ್ದಾಗ ಒಬ್ಬರ ಕಷ್ಟ ಸುಖದಲ್ಲಿ ಬೆರೆತು ಒಳ್ಳೆಯ ಕಾರ್ಯಗಳನ್ನ ಮಾಡಿದರೆ ಪುಣ್ಯ ತಾನಾಗಿಯೇ ಲಭಿಸಿ ಜನ್ಮ ಜನ್ಮಗಳಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರುತ್ತಾರೆ. ನಮ್ಮ ಒಳ್ಳೆಯದು ಕೆಟ್ಟದ್ದು ನಮ್ಮಲ್ಲೇ ಇದೆ ಎಂದಾಗ ದೇವರು ಹೇಗೆ ಕಾರಣವಾಗುತ್ತಾನೆ? ಕಾರಣವಿಲ್ಲದೆ ಯಾವ ಸುಖವೂ ಸಿಗುವುದಿಲ್ಲ, ಯಾವ ಅವಘಡವೂ ನಡೆಯುವುದಿಲ್ಲ. ಇದು ವಿಧಿಯ ನಿಯಮ. ತನ್ನ ಕಾರ್ಯವನ್ನ ತಾನು ಅದು ಮಾಡಿಯೇ ತೀರುತ್ತದೆ. ಸಾವು ಪ್ರತಿ ಜೀವಿಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಇರುವ 3 ದಿವಸಗಳಲ್ಲಿ ನಾವೆಲ್ಲರೂ ಸತ್ಕಾರಗಳನ್ನ ಮಾಡಿ ಆ ಭಗವಂತನ ಸಮೀಪ್ಯವನ್ನ ಬಯಸೋದು ಮುಖ್ಯ. ಹೀಗಾಗಿ ಒಳ್ಳೆಯದನ್ನ ಮಾಡಿ ಒಳ್ಳೆಯ ಕರ್ಮಗಳನ್ನ ಪಡೆಯಿರಿ, ಒಳ್ಳೆಯ ಜೀವನವನ್ನ ಅನುಭವಿಸಿ ಅಂತ ಈ ಮೂಲಕ ನಾವು ಕೂಡ ಹೇಳಲು ಇಚ್ಛೆ ಪಡುತ್ತೇವೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ.